ನಾಡ ಬಂದೂಕು ತಂದು ಬಾರ್ ಬಳಿ ವ್ಯಕ್ತಿಯ ಹೈ ಡ್ರಾಮಾ ಸೃಷ್ಟಿಯಾಗಿದೆ. ಬಾರ್ನಲ್ಲಿ ಫ್ರೀಯಾಗಿ ಎಣ್ಣೆ ಕೇಳಿದಂತ ಅನಾಮಿಕ ವ್ಯಕ್ತಿ ಫ್ರೀಯಾಗಿ ಎಣ್ಣೆ ಕೊಡಲ್ಲ ಅಂತ ಬಾರ್ ಕ್ಯಾಶಿಯರ್ ಹೊಸಕೋಟೆ ತಾಲೂಕಿನ ಬಂಡಹಳ್ಳಿ ಗ್ರಾಮದ ಬಾರ್ನಲ್ಲಿ ಒಂದು ಘಟನೆ ನಡೆದಿದೆ. ನಾಡ ಬಂದೂಕನ ತಂದು ಬಾರ್ ಬಳಿ ವ್ಯಕ್ತಿ ಹೈ ಡ್ರಾಮಾವನ್ನ ಸೃಷ್ಟಿಸಿರುವಂತದ್ದು. ಬಾರ್ನಲ್ಲಿ ಫ್ರೀಯಾಗಿ ಎಣ್ಣೆ ಕೇಳಿಸ್ತಾನೆ ಅನಾಮಿಕ ವ್ಯಕ್ತಿಯೊಬ್ಬ ಬಂದು ಫ್ರೀಯಾಗಿ ಎಣ್ಣೆ ಸಿಗಲ್ಲ, ಅದು ಸಾಧ್ಯ ಇಲ್ಲ ಅಂತ ಹೇಳಿದ್ದಕ್ಕೆ, ಫ್ರೀಯಾಗಿ ಎಣ್ಣೆ ಕೊಡಲ್ಲ ಅಂತ ಕ್ಯಾಶಿಯರ್ ಹೇಳಿದ್ದಕ್ಕೆ ಹೊಸಕೋಟೆ ತಾಲೂಕಿನ ಬಂಡಹಳ್ಳಿಯಲ್ಲಿ ಒಂದು ಘಟನೆ ನಡೆದಿರುವಂತ SSR ಬಳಿ ಬಂದು ಎಣ್ಣೆ ನೀಡುವಂತೆ ಧಮಕಿ ಹಾಕ್ತಾನೆ, ಕ್ಯಾಶಿಯರ್ನ ಶೂಟ್ ಮಾಡ್ತೀನಿ ಅಂತ ಕೆಲವು ಕಾಲ ಹೈ ಡ್ರಾಮಾವನ್ನೇ ಸೃಷ್ಟಿಸಿರುವಂತದ್ದು. ಒಂದು ಕ್ಷಣ ಬೆಚ್ಚ ಬಿದ್ದಿರ್ತಾನೆ ಬಾರ್ ಓನರ್, ಸಿಬ್ಬಂದಿ ಹಾಗೇನೆ ಕ್ಯಾಶಿಯರ್ ಕೂಡ. ನೀವು ಬಂದೂಕುದಾರಿಯನ್ನ ಸಮಾಧಾನ ಪಡಿಸಿ ವಾಪಸ್ ಕಳಿಸಿದ್ದಾರೆ ಅಲ್ಲಿದ್ದಂತಹ ಸಿಬ್ಬಂದಿ. ನಂದಗುಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇಂಥ ಒಂದು ಘಟನೆ ನಡೆದಿರುವಂತದ್ದು. ಫ್ರೀಯಾಗಿ ಎಣ್ಣೆ ಕೊಡು, ಇಲ್ಲಾಂದ್ರೆ ನಿನ್ನನ್ನು ಕೊಂದು ಬಿಡ್ತೀನಿ ಅಂತ ಹೆದರಿಸಿರುವಂತದ್ದು. ಅಲ್ಲಿದ್ದಂತಹ ಸಿಬ್ಬಂದಿ ಆಗಿರ್ಬಹುದು, ಕ್ಯಾಶಿಯರ್ ಆಗಿರ್ಬಹುದು, ಗಾಬರಿ ಆಗಿ ಹೋಗ್ತಾರೆ, ಏನ್ ನಡೀತಿದೆ ಇಲ್ಲಿ ಅಂತ. ಬಾರ್ನಲ್ಲಿ ಫ್ರೀಯಾಗಿ ಎಣ್ಣೆ ಕೊಡೋಕೆ ಹೇಗ್ ಸಾಧ್ಯ ಅಂತ ಹೇಳಿದ್ದಕ್ಕೆ, ಫ್ರೀಯಾಗಿ ಎಣ್ಣೆ ಕೊಟ್ಟಿಲ್ಲ ಅಂದ್ರೆ ನಿಮ್ಮನ್ನ ಸಾಯಿಸ್ಬಿಡ್ತೀನಿ ಅಂತ ಬಂದೂಕು ಹಿಡಿದು ಹೈ ಡ್ರಾಮಾ ಸೃಷ್ಟಿಸಿರುವಂತದ್ದು. ಇನ್ನು ನಂದಗುಡಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ. ಬಾರ್ನಲ್ಲಿ ಫ್ರೀಯಾಗಿ ಎಣ್ಣೆ ಕೇಳ್ಕೊಂಡು, ಯಾರು ಅಂತಾನೆ ಗೊತ್ತಿರೋದಿಲ್ಲ, ಅನಾಮಿಕ ವ್ಯಕ್ತಿ ಆತ ಹೋಗಿ ಹೈ ಡ್ರಾಮಾ ಸೃಷ್ಟಿಸಿರುವಂತದ್ದು ಬಾರ್ನಲ್ಲಿ. ಅದು ಸಾಧ್ಯ ಇಲ್ಲ ಅಂತ ಹೇಳಿದಕ್ಕಾಗಿ ಬಂದೂಕು ಹಿಡಿದು ಹೆದರಿಸಿರುವಂತದ್ದು. ನಿಮ್ಮನ್ನ ಕೊಂದು ಹಾಕ್ತೀನಿ ಬಂದೂಕ್ ಕೊಟ್ಟಿಲ್ಲ ಅಂದ್ರೆ, ಬಂದೂಕ್ನಲ್ಲಿ ಎಣ್ಣೆಯನ್ನ ಕೊಟ್ಟಿಲ್ಲ ಅಂದ್ರೆ ಬಂದೂಕ್ನಿಂದ ನಿಮ್ಮನ್ನ ಕೊಂದು ಹಾಕ್ತೀನಿ ಅಂತ ಹೆದರಿಸಿರುವಂತದ್ದು. ಈತನಿಗೆ ಯಾರು ಲೈಸೆನ್ಸ್ ಕೊಟ್ರು, ಈ ಅನಾಮಿಕ ವ್ಯಕ್ತಿ ಬಂದೂಕ್ ಹಿಡ್ಕೊಂಡು ಎಲ್ಲಿಂದ ಬಂದ ಅನ್ನುವಂತ ಸಾಕಷ್ಟು ಅನುಮಾನಗಳು ಇಲ್ಲಿ ಸೃಷ್ಟಿಯಾಗುತ್ತೆ. ಅದೇ ರೀತಿಯಾಗಿ ನಂದಗುಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಪ್ರಕರಣ ನಡೆದಿದ್ದು, ಅವರು ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ. बंद करना ही है।